ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಿನ್ ಕೋಪ ಛಲ ಎಲ್ಲ ನಂಗೆ ಅರ್ಥ ಆಗತ್ತೆ. ಆದ್ರೆ ಹಾಗಂತ ನೀ ನಮ್ಮನ್ನೆಲ್ಲ ಬಿಟ್ಟು ಬಂದಿರೋದನ್ನ ನಾನು ಒಪ್ಪಲ್ಲ. ನನ್ ಜಾದಾಗ ನಿಂತು ಯೋಚನೆ ಮಾಡಬಿ. ಮದ್ವೆ ಮುರಿದೋಯ್ತು, ಕೋರ್ಟಾಗೆ ತೀರ್ಪು ಕೊಟ್ರು. ಆದ್ರೆ ನೀವೆಲ್ಲ ಯೋಳಿದ್ರಿ. ಪಾಪ ಮುರ್ಲಿ, ಅವ್ರಪ್ಪ ಅಮ್ಮ ಜೈಲಿಗೆ ಹೋದ್ರು. ಮತ್ತೆ ನೀನ್ ಅವ್ರ ಜೊತೆ ಹೊಸ ಜೀವನ ಶುರು ಮಾಡು ಅಂತ ತಾನೆ. ನನಗೀಗ್ಲು ಅವ್ರ ಬಗ್ಗೆ ಯಾವ ದ್ವಾಸನೂ ಇಲ್ಲ ಕಣವಿ. ನಾನು ಅವ್ರನ್ನ ಮನ್ಸಾರೆ ಪ್ರೀತಿಸಿದ್ದೀನಿ. ನನ್ನ ಸಾಯ ಗಂಟ ಅವ್ರ ಪ್ರೀತಿ ನನ್ನ ಮನ್ಸಿನಾಗೆ ಇರ್ತೈತೆ. ಆದ್ರೆ ಸ್ವಲ್ಪ ಬ್ಯಾಸನೂ ಐತೆ. ಸರಿಯಾದ ಸಮಯಕ್ಕೆ ಬೆಂಕಿ ಆರಿಸ್ದೇ ಇದ್ದು ಆಮ್ಯಾಗ ಬಂದು ತೆಪ್ಪಾಯ್ತು ಅಂದ್ರೆ ಅದಕ್ಕೆ ಯೋನವಿ ಅರ್ಥ ಇರ್ತೈತೆ. ಹೋಗ್ಲಿ ಬಿಡವಿ, ಅದ್ರ ಬಗ್ಗೆ ಈಗ ಮಾತು ಯಾಕೆ? ನಾನು ಏನೋನ ಸಾಧನೆ ಮಾಡೆ ಮತ್ತೆ ದೇವಿಪುರಕ್ಕೆ ಬರೋದು ಅಂತ ತೀರ್ಮಾನ ತಗೊಂಡೆ. ಅಕ್ಕ, ದೇವಿಪುರ ನಿನ್ ತವ್ರ ಮನೆ. ಊರ್ ಮೇಲೆ ಸವಾಲ್ ಹಾಕಿ ನೀನ್ ಸಾಧಿಸೋದಾದ್ರೂ ಏನು? ನಮ್ಮ ಏಳಿಗೆಗೆ ನಮ್ಮ ಊರ್ ಖುಷಿ ಪಡೋಷ್ಟು ಇನ್ಯಾರು ಖುಷಿ ಪಡ್ತಾರೆ ಹೇಳು? ನೀನ್ ಒಬ್ಳೇ ನಿಂತು ಜೀವನ ಕಟ್ಟಕ್ ಶುರು ಮಾಡಿದ್ಯಾ. ನಿನ್ ಛಲದ ಮೇಲೆ ನಂಗೆ ಗೌರವ ಇದೆ. ಹಾಗಂತ ಊರಿಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಅಕ್ಕ. ಸ್ನೇಹ, ಕೈ ಮುಗಿತೀನಿ, ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ. ಅಕ್ಕ, ನನ್ ಮಾತು ಕೇಳು. ಒಂದೇ ಒಂದ್ಸಲ ಊರಿಗೆ ಬಾ. ಅವ್ವ ಸುಮ ಎಲ್ರನ್ನು ಭೇಟಿ ಮಾಡಿ ನೀನ್ ಬದುಕಿದ್ಯೋ ಅನ್ನೋ ವಿಷಯನ ಅವ್ರಿಗೆ ತಿಳಿಸಿ ನೀನ್ ವಾಪಸ್ ಇಲ್ಲಿಗೆ ಬಂದ್ಬಿಡು. ನೀನ್ ಅನ್ಕೊಂಡಿದ್ನ ಸಾಧಿಸೋವರೆಗೂ ನಿನ್ಗೆ ಯಾರು ತೊಂದರೆ ಕೊಡಲ್ಲ. ನಾನ್ ನಿಂಗೆ ಮಾತು ಕೊಡ್ತಿದ್ದೀನಿ. ನಾಳೆ ಅವ್ವನ್ ಹುಟ್ಟಬ್ಬ. ನಾಳೆ ನೀನ್ ಬದುಕಿದ್ಯೋ ಅನ್ನೋ ವಿಷಯ ಅವ್ವನ್ ಗೊತ್ತಾದ್ರೆ ಅವ್ಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಇದಕ್ಕಿಂತ ಬೇರೆ ಯಾವ ಖುಷಿನೂ ಇಲ್ಲ ಅಕ್ಕ. ಪ್ಲೀಸ್, ನಂಗೋಸ್ಕರ. ನೀನ್ ಸಾಧನೆ ಮಾಡೋ ದಾರಿಯಲ್ಲಿ ನಾವ್ ಯಾರು ಮಧ್ಯ ಬರಲ್ಲ. ನಿನ್ ತೀರ್ಮಾನದ ವಿರುದ್ಧ ನಾವ್ ಯಾರು ನಡ್ಕೊಳಲ್ಲ. ಎಲ್ಲ ನಿನ್ನಿಷ್ಟ. ಅಲ್ಲ ಕಣವಿ, ನಾನು ಅಲ್ಲಿಗೆ ಬಂದು ನನ್ ಮನ್ಸು ಬದಲಾಗ್ಬಿಟ್ರೆ ನಾನೇ ನಿನ್ನ ವಾಪಸ್ ಕರ್ಕೊಂಡ್ ಬರ್ತೀನಕ್ಕ. ನಾಳೆ ನಾನೇ ಬಂದು ನಿನ್ನ ಇಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ತೀನಿ. ನಾನಿಲ್ದೆ ನೀನ್ ಊರಿಗೆ ಬರ್ಬೇಡ, ಸರಿನಾ? ಪ್ರಾಮಿಸ್. ಅವ್ವನ್ ಹುಟ್ಟಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ ಅಕ್ಕ. ನಾಳೆ ಅವ್ವನ್ ನೋಡಕ್ ತಯಾರಾಗಿರು. ನಾನೇ ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಸರಿ ಕಣವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.